ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ನೋಡ್ರಿ ನಿಮಗೆ ಕಡಲೆಬೇಳೆ ಮಾದಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅತಿ ಸುಲಭವಾಗಿ ಕಡಿಮೆ ಟೈಮ್ನಲ್ಲಿ ಕಡಿಮೆ ಸಾಮಾನುಗಳನ್ನು ಉಪಯೋಗಿಸಿ ಕಡಲೆಬೇಳೆ ಮಾದಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಾದರೂ ಮೊದಲನೇ ಸಲ ನನ್ನ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ 1 ಕಪ್ ಕಡಲೆಬೇಳೆಯನ್ನು ಹಾಕಿಕೊಂಡಿದ್ದೇನೆ. ಹಾಕಿ ಈ ರೀತಿ ಕಡಲೆಬೇಳೆಯನ್ನು ಹುರಿದುಕೊಳ್ಳಬೇಕು. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಕಡಲೆಬೇಳೆ ಹುರಿದುಕೊಳ್ಳಬೇಕು. ಈಗ ಇವು ಹುರಿದಿವೆ, ಸ್ವಲ್ಪ ಆರಲು ಬಿಡೋಣ. ಈಗ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಆರಿದ ನಂತರ ಕಡಲೆಬೇಳೆಯನ್ನು ಮಿಕ್ಸಿ ಮಾಡಿಕೊಳ್ಳಬೇಕು. ಮಿಕ್ಸಿ ಮಾಡಿಕೊಂಡಿರುವ ಹಿಟ್ಟನ್ನು ಈ ರೀತಿ ಸಾಣಿಸಿ ತೆಗೆದುಕೊಳ್ಳಬೇಕು ಫ್ರೆಂಡ್ಸ್. ಸಾಣಿಸದೆ ಹಾಗೆ ಹಾಕಬೇಡಿ, ಸಾಣಿಸಿದರೆ ಚೆನ್ನಾಗಿ ಮಾದಲಿ ಆಗುತ್ತದೆ. ಸಾಣಿಸಿ ತಗೊಂಡಿರುವ ಹಿಟ್ಟಿಗೆ 1 ಚಿಟಿಕೆ ಉಪ್ಪು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಮಾದಲಿ ಅಂತೂ ನಮ್ಮ ಕಡೆ ಸಂಕ್ರಮಣಕ್ಕೆ ಸ್ಪೆಷಲ್ಲಾಗಿ ಮಾದಲಿ ಮಾಡುತ್ತಾರೆ ಫ್ರೆಂಡ್ಸ್. ನಿಮ್ಮ ಕಡೆ ಸಂಕ್ರಮಣಕ್ಕೆ ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ಮತ್ತು ಯಾವ ಥರದ ಮಾದಲಿ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ನೋಡಿ ಈ ರೀತಿ ಗೋಧಿ ಹಿಟ್ಟು ಹೆಂಗೆ ನಾವು ನಾದ್ಕೋತೀವಲ್ರಿ, ಆ ರೀತಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಆ ಹದಕ್ಕೆ ಅದರ ಚಪಾತಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿರಬೇಕು. ಈಗ ಒಂದು ದೊಡ್ಡ ಪೇಡೆ ಮಾಡಿಕೊಳ್ಳೋಣ ಫ್ರೆಂಡ್ಸ್. ನೋಡಿ ಈ ರೀತಿ ಒಂದು ದೊಡ್ಡದಾಗಿ ಪೇಡೆ ಮಾಡಿಕೊಳ್ಳೋಣ. ಗೋಧಿಯ ಮಾದಲಿ ಹೇಗೆ ಮಾಡೋದು ಅಂತ ತೋರಿಸಿಕೊಟ್ಟಿದ್ದೀನಿ ಫ್ರೆಂಡ್ಸ್, ನನ್ನ ಚಾನೆಲ್ನಲ್ಲಿದೆ, ಒಂದ್ಸಲ ಚೆಕ್ ಮಾಡಿ. ಈ ರೀತಿ ಲಟ್ಟಿಸಿಕೊಳ್ಳಬೇಕು. ಈಗ ಕಟ್ ಬಂದರೆ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ನಡೆಯುತ್ತದೆ. ನೋಡಿ ಈ ರೀತಿ ದಪ್ಪನಾಗಿ ಒಂದು ಚಪಾತಿ ರೆಡಿ ಮಾಡಿಕೊಳ್ಳಬೇಕು. ಸ್ವಲ್ಪ ದಪ್ಪಗೆ ಲಟ್ಟಿಸಿಕೊಳ್ಳಬೇಕು ಫ್ರೆಂಡ್ಸ್. ಈಗ ಇದನ್ನು ತೆವೆಗೆ ಹಾಕಿಕೊಳ್ಳೋಣ. ತೆವೆ ಆಗಲೇ ಬಿಸಿ ಇಟ್ಟಿದ್ದೇನೆ. ಈಗ ಬೆಂದಿದೆ, ಹೊಳಿಸಿ ಹಾಕೋಣ. ಎರಡು ಬದಿಯಲ್ಲೂ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಫ್ರೆಂಡ್ಸ್. ಬೆಲ್ಲ ಸರಿ ಇದ್ದರೆ ಎಷ್ಟು ದಿವಸ ಇಟ್ಟರೂ ಈ ಮಾದಲಿ ಹಾಳಾಗೋದಿಲ್ಲ ಫ್ರೆಂಡ್ಸ್. ಅಂದರೆ ಬೆಲ್ಲ ಸರಿ ಇಲ್ಲದಿದ್ದರೆ ಬೇಗನೆ ಕೆಡುತ್ತದೆ. ಚಲೋ ಬೆಲ್ಲ ಹಾಕಿದರೆ ಏನೂ ಆಗೋದಿಲ್ಲ. ನೋಡಿ ರೊಟ್ಟಿ ರೆಡಿ ಆಯಿತು. ಈ ರೀತಿ ರೊಟ್ಟಿಯನ್ನು ಈ ರೀತಿ ಮಡಚಿ ಬೆಳ್ಳುಣಿಗೆಯಿಂದ ಈ ರೀತಿ ಮಾಡಿಕೊಳ್ಳಬೇಕು. ಮಾಡಿ ಈ ರೀತಿ ಸಣ್ಣ ಸಣ್ಣ ಪೀಸಸ್ಗಳಾಗಿ ಮಾಡಿಕೊಳ್ಳಬೇಕು. ಇದು ಸ್ವಲ್ಪ ಆರಬೇಕು ಫ್ರೆಂಡ್ಸ್. ಇನ್ನೂ ಪೂರ್ಣ ಆರಲು ಬಿಡಬಾರ್ದು, ಸ್ವಲ್ಪ ಆರಿದರೆ ಆವಾಗ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡಿಕೊಳ್ಳಬೇಕು. ನನ್ನ ಚಾನಲ್ನಲ್ಲಿ ಅನೇಕ ರೀತಿಯ ಫೆಸ್ಟಿವಲ್ ರೆಸಿಪಿಗಳು ಇವೆ ಫ್ರೆಂಡ್ಸ್. ಎಲ್ಲ ಹಬ್ಬಕ್ಕೂ ನನ್ನ ಚಾನಲ್ನಲ್ಲಿ ರೆಸಿಪಿಗಳು ಇವೆ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೋಡಿ ಮಿಕ್ಸಿ ಮಾಡಿರುವ ಮಾದಲಿ ರೆಡಿ ಆಯಿತು. ಈಗ ಇದಕ್ಕೆ ಹಾಕಿಕೊಳ್ಳಲು ಎಳ್ಳು ಮತ್ತು ಕಸಕಸೆಯನ್ನು ಅದೇ ತವೆಗೆ ಹಾಕಿ ಬಿಸಿ ಮಾಡಿಕೊಳ್ಳಬೇಕು. ಅವು ಚಟಪಟ ಅಂತ ಆವಾಜ್ ಆಗಬೇಕು ಫ್ರೆಂಡ್ಸ್, ಆಗ ಹುರಿದಿವೆ ಎಂದು ಅರ್ಥ. ನೋಡಿ ಚಟಪಟ ಅಂತ ಸೌಂಡ್ ಆಗ್ತಾ ಇದೆ. ಈಗ ಮತ್ತು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಫ್ರೆಂಡ್ಸ್, ಆವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಬೇಕು. ಈಗ ಇದಕ್ಕೆ ಹಾಕಿಕೊಳ್ಳಲು ಏಲಕ್ಕಿ ಮತ್ತು
ಸ್ವಲ್ಪ ಜಾಜಿಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಶುಂಠಿ ಪುಡಿನೂ ಹಾಕಿಕೊಳ್ಳಬಹುದು. ಇಲ್ಲಿ ನಾನು ಶುಂಠಿ ಪುಡಿ ಹಾಕ್ತಾ ಇಲ್ಲ. ಒಂದು 3 ಏಲಕ್ಕಿ ಮತ್ತು ಸ್ವಲ್ಪ ಜಾಜಿಕಾಯಿ ಹಾಕಿ ಜಜ್ಜಿಕೊಳ್ತಾ ಇದ್ದೀನಿ. ಪೌಡ್ರ್ ಮಾಡಿ ಇಟ್ಟಿರೋ ಮಾದೇಲಿಗೆ ಬೆಲ್ಲ ಹಾಕಿಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನಾನು 1 ಕಪ್ ಬೇಳೆಗೆ 1 ಕಪ್ ಬೆಲ್ಲ ಹಾಕಿಕೊಳ್ತಾ ಇದ್ದೀನಿ. ಸಣ್ಣಗೆ ತುರಿದಾದರೂ ತೆಗೆದುಕೊಳ್ಳಬಹುದು ಅಥವಾ ಜಜ್ಜಿ ಆದರೂ ತೆಗೆದುಕೊಳ್ಳಬಹುದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದನ್ನು ಇನ್ನೊಂದು ಸಲ ಮಿಕ್ಸಿ ಮಾಡಿಕೊಳ್ಳೋಣ ಫ್ರೆಂಡ್ಸ್. ಅಂದರೆ ಬೆಲ್ಲ ಮತ್ತು ಮಾದೇಲಿ ಚೆನ್ನಾಗಿ ಕೂಡುತ್ತದೆ ಅಂತ ಮತ್ತೊಂದು ಸಲ ಮಿಕ್ಸಿ ಮಾಡಿಕೊಳ್ಳೋಣ. ಈಗ ಮಾದೇಲಿ ರೆಡಿ ಆಯಿತು. ಅದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದು ಹಾಕಿಕೊಳ್ಳೋಣ ಬನ್ನಿ. ಮೊದಲಿಗೆ ಇದಕ್ಕೆ ನಾವು ಹುರಿದುಕೊಂಡಿರುವ ಎಳ್ಳು ಮತ್ತು ಕಸಕಸೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಎಲ್ಲ ಕಡೆಯೂ ಚೆನ್ನಾಗಿ ಹಾಕಿಕೊಳ್ಳೋಣ. ಈಗ ಒಣ ಕೊಬ್ಬರಿಯನ್ನು ಹಾಕಿಕೊಳ್ಳೋಣ. ತುರಿದುಕೊಂಡಿರುವ ಒಣ ಕೊಬ್ಬರಿ ಹಾಕಿಕೊಳ್ತಾ ಇದ್ದೇನೆ. ಜಜ್ಜಿಕೊಂಡಿರುವ ಏಲಕ್ಕಿ ಮತ್ತು ಜಾಜಿಕಾಯಿ ಹಾಕಿಕೊಳ್ಳೋಣ. ನಿಮ್ಮ ಕಡೆ ಯಾವ ರೀತಿ ಮಾದೇಲಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಪುಟಾಣಿ ಹಾಕಿಕೊಳ್ಳೋಣ. ಇದಕ್ಕೆ ನಿಮಗೆ ಯಾವುದು ಬೇಕೋ ಆ ಡ್ರೈ ಫ್ರೂಟ್ಸ್ ಹಾಕಿಕೊಳ್ಳಬಹುದು ಫ್ರೆಂಡ್ಸ್. ಯಾವುದು ಹಾಕಿದರೂ ನಡೆಯುತ್ತದೆ. ಇಲ್ಲಿ ನಾನು ಕಾಜು ಮತ್ತು ಒಣ ದ್ರಾಕ್ಷಿ ತೆಗೆದುಕೊಂಡಿದ್ದೇನೆ. ಸಣ್ಣಗೆ ಕಟ್ ಮಾಡಿ ಹಾಕಿಕೊಳ್ಳಬೇಕು. ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಎಲ್ಲ ಕಡೆ ಹೊಂದೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ಸಲ ಸಂಕ್ರಮಣಕ್ಕೆ ನೀವು ಈ ಮಾದೇಲಿ ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತಲೂ ನನಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ. ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್. ಬೇಗನೇನೂ ಆಗುತ್ತದೆ ಮತ್ತು ರುಚಿನೂ ಭಾಳ ಚೆನ್ನಾಗಿರುತ್ತದೆ. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸಂಕ್ರಮಣದ ವಿಶೇಷವಾದ ಕಡಲೆಬೇಳೆ ಮಾದೇಲಿ ರೆಡಿ ಆಯಿತು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರುಚಿಯೊಂದಿಗೆ ಬರುತ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.